ನಮಸ್ತೆ ಕರ್ನಾಟಕ. ಕರ್ನಾಟಕದ ಕಿಂಗ್ ಅಂಡ್ ಕ್ವೀನ್ಸ್ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಮತ್ತೊಮ್ಮೆ ಸ್ವಾಗತ. ಕನ್ನಡ ರಾಜ್ಯೋತ್ಸವ ಅಂತ ಬಂತು ಅಂದ್ರೆ ಹಳದಿ ಕೆಂಪು ಬಾವುಟ ಆರಿಸಿ ಕನ್ನಡಾಂಬೆಯ ತೇರು ಎಳೆಯುವವರ ತಾಕತ್ತಿಗೆ ಯಾರು ಸರಿಸಾಟಿನೇ ಇಲ್ಲ. ಹಾಗೇನೆ 3 ಚಕ್ರದ ಮೇಲೆ ಇಡೀ ಸಂಸಾರವನ್ನ ತೂಗಿಸೋ ಈ ಆಟೋ ರಾಜರ ಬದುಕು ಹೊರಗಡೆ ನೋಡೋಕೆ ಸಿಂಪಲ್ ಆಗಿ ಕಾಣ್ಬೋದು. ಆದರೆ ಆ 3 ಚಕ್ರಗಳ ಹಿಂದೆ ಸಾವಿರಾರು ಕಥೆಗಳಿರುತ್ತೆ, ಕಣ್ಣೀರಿನ ಹೋರಾಟಗಳಿರುತ್ತೆ. ಹೌದು, ಇವತ್ತು ನಾವು ತಿಳ್ಕೊಂತ ಇರೋದು ನಮ್ಮ ಆಟೋ ಸಾರಥಿಗಳ ಬಗ್ಗೆ. ಇವತ್ತಿನ ನಮ್ಮ ಯೂಟ್ಯೂಬ್ ಚಾನೆಲ್ನ ಕಿಂಗ್ಸ್ ಬಂದು ನಮ್ಮ ಆಟೋ ಸಾರಥಿಗಳು. ಸಿಕ್ಕಿದ್ರೆ ಹಂಗೆ ಸಿಕ್ಬಿಡತ್ತೆ, ಸಿಕ್ಕಿಲ್ಲ ಅಂದ್ರೆ ಏನೂ ಸಿಗಲ್ಲ. ಅಲ್ಲಿ ಯಾರೋ ಇದಾರೆ ನೋಡೋಣ ಬಾ. ಕನ್ನ ಕಟ್ಟದೆ much later. ಅಣ್ಣ, ನಿಮ್ಮ ಹೆಸರು? ಶಿವರಾಜ್ ಅಂತ. ಶಿವರಾಜ್ ಅಂತ. ಎಷ್ಟು ವರ್ಷದಿಂದ ಆಟೋ ಓಡಿಸ್ತಾ ಇದ್ದೀರಾ? ನಾವು ಮಿನಿಮಮ್ ಅಂದ್ರೆ ಒಂದು 6 ವರ್ಷದಿಂದ ಓಡಿಸ್ತಾ ಇದ್ದೀವಿ. ಅದಕ್ಕೂ ಮುಂಚೆ ಏನ್ ಮಾಡ್ತಿದ್ರಿ? ಅದಕ್ಕೂ ಮುಂಚೆ ನಾವು ಸ್ವಲ್ಪ ಲೇಬರ್ ಕೆಲಸ ಮಾಡ್ತಾ ಇದ್ವಿ. ಲೇಬರ್ ಕೆಲಸ. ಶಿವಣ್ಣ ಅಂತ. ನಿಮ್ಮ ಊರು ಬಂದು ಕನಕಪುರ. ಸೊ ಎಷ್ಟು ವರ್ಷದಿಂದ ಆಟೋ ಓಡಿಸ್ತಿದ್ದೀರಾ ಅಂಕಲ್? ನಾನೊಂದು 35 ವರ್ಷದಿಂದ ಓಡಿಸ್ತಾ ಇದ್ದೀನಿ ಮೇಡಮ್. ರಘು ಅಂತ. ನಿಮ್ಮ ಊರು ಬಂದು ಮಂಡ್ಯ ಹತ್ರ ಯಾವ ಊರು? ಮದ್ದೂರು. ಸರ್, ಇವಾಗ ಅಲ್ಲಿಂದ ಇಲ್ಲಿ ಬಂದಿದ್ದೀರಲ್ಲ, ಎಷ್ಟು ವರ್ಷದಿಂದ ಆಟೋ ಓಡಿಸ್ತಾ ಇದ್ದೀರಾ? ನಾವು ಅಲ್ಲೇ ಒಂದು 18-19 ವರ್ಷ. 19 ವರ್ಷದಿಂದ ಆಟೋ ಓಡಿಸ್ತಾ ಇದ್ದೀರಾ. ಅದಕ್ಕೂ ಮುಂಚೆ ಏನ್ ಮಾಡ್ತಿದ್ರಿ? ಅದಕ್ಕೆ ಮುಂಚೆ ಊರಲ್ಲಿ ಓದ್ತಾ ಇದ್ದೋ ವ್ಯವಸಾಯ. ಏನ್ ಓದಿದ್ದೀರಾ ಅಂಕಲ್ ನೀವು? 10th ಓದಿದ್ದೀರಾ. ಅದಾದ್ಮೇಲೆ ಆಟೋನೇ ಶಿಫ್ಟ್ ಆಗಿದ್ದೀರಾ? HMLS ಅಂತ. ಯಾವ ಊರು ಅಂಕಲ್ ನಿಮ್ದು? ನಮ್ಮ ನೇಟಿವ್ ಪ್ಲೇಸ್ ಚನ್ನಪಟ್ಟಣ. ಎಷ್ಟು ವರ್ಷದಿಂದ ಕೆಲಸ ಮಾಡ್ತಾ ಇದ್ದೀರಾ ಆಟೋ ಡ್ರೈವರ್ ಆಗಿ? 25 years ಅಂದ್ರೆ. 25 years. ಇದಕ್ಕೂ ಮುಂಚೆ ಏನ್ ಮಾಡ್ತಿದ್ರಿ? ಇದಕ್ಕೂ ಮುಂಚೆ ಬೇಕರಿ ಕಂಡಿಮೆಂಟ್ಸ್ ಮಾಡಿಕೊಂಡಿದ್ದೆ. ಅದಾದ್ಮೇಲೆ ಇವಾಗ ಇಲ್ಲಿಗೆ ಆಟೋ ಓಡಿಸಿ 25 years ಆಯ್ತು. ಬೆಂಗಳೂರು ಬಂದೆ. 25 years ಆಯ್ತು. ಸೊ ಬೆಂಗಳೂರು ಬಂದಾಗಿಂದ ಇದೆ ಆಟೋ ಡ್ರೈವರ್ ಆಗಿ ವರ್ಕ್ ಮಾಡ್ತಿದ್ದೀರಾ? ಆಟೋ ಮತ್ತೆ ಕಾರು ಎರಡು ಓಡಿಸಿದ್ದೀನಿ. ಕಾರು. ನಿಮ್ ಡೈಲಿ ರೂಟೀನ್ ಹೇಗ್ ಸ್ಟಾರ್ಟ್ ಆಗುತ್ತೆ ಅಣ್ಣ? ಡೈಲಿ ರೂಟೀನ್ ಅಂದ್ರೆ ಮೇಡಮ್, ಲೈಕ್ ಇವಾಗ ಬೆಳಗ್ಗೆ ಎಷ್ಟು ಗಂಟೆಗೆ ಎದ್ದೇಳ್ತೀರಾ? ಬೆಳಗ್ಗೆ ಅಂದ್ರೆ ನಾವು ಬೆಳಗ್ಗೆ ಟೈಮ್ ಅಂದ್ರೆ ಒಂದು 7 ಗಂಟೆ ಎತ್ತೀವಿ ಆಟೋ. 7 ಗಂಟೆಲಿಂದ ಒಂದು 12 ಗಂಟೆ ತನಕ ಓಡಿಸ್ತೀವಿ. 12 ಗಂಟೆ ನೈಟ್ 12 ಗಂಟೆ ಇಲ್ಲ, ಮಧ್ಯಾಹ್ನ ಒಂದು 12 ಗಂಟೆ. 12 ಗಂಟೆಲಿಂದ ಒಂದು 2 ಗಂಟೆ ತನಕ ರೆಸ್ಟ್ ಮಾಡ್ತೀವಿ. 2-3 ಗಂಟೆ ತನಕ. 3 ಗಂಟೆಲಿಂದ ಮತ್ತೆ ತಿರ್ಗಿ ಒಂದು 8-9 ಗಂಟೆ ತನಕ. ಸೊ ಈ ಆಟೋ ಓಡಿಸೋದು ಇಲ್ಲಿ ಲೇಬರ್ ಕೆಲಸ ಯಾವ್ದು ತುಂಬಾ ಕಷ್ಟ ಅಂತ ಅನ್ಸುತ್ತೆ ಮೇಡಮ್? ಲೇಬರ್ ಕೆಲಸ ಅಂದ್ರೆ ಹೆಂಗಂದ್ರೆ ಅದು ಮೈ ತುಂಬಾ ಕೆಲಸ ಇರ್ತೈತಿ. ನೆಮ್ಮದಿಯಾಗೋ ಜೀವನ ಮಾಡ್ಬೋದು. ಇದರಲ್ಲಿ ಇವಾಗ ರ್ಯಾಪಿಡೋ ಅದು ನಮ್ಮ ಯಾತ್ರೆ ಅವೆಲ್ಲ ಇದು ಬಂದ್ಬಿಟ್ಟು ಪ್ರಾಬ್ಲಮ್ ಮೇಲೆ ಪ್ರಾಬ್ಲಮ್. ಗ್ಯಾಸ್ ರೇಟ್ ಜಾಸ್ತಿ ಆಗಿದೆ. ಬಟ್ ಆಮೇಲೆ ನಮ್ಮ ಜೀವನಗಳು ಕಷ್ಟ ಇದೆ. ಏನ್ ಮಾಡೋದು? ಮಿನಿಮಮ್ ಚಾರ್ಜ್ ಅಂದ್ರೆ ಇವಾಗ 30 ರೂಪಾಯಿ ಮಾಡಿದ್ದಾರೆ. ಯಾರು ಮಿನಿಮಮ್ ಚಾರ್ಜ್ ತಗೊಂತಾರೆ ಈ ಗ್ಯಾಸ್ ರೇಟಿಗೆ? ಜಾಸ್ತಿ ಇಲ್ಲ. ಮುಂಚೆ ಆದ್ರೆ ಅವಾಗ ಮೀಟರ್ ಲೆಕ್ಕದಲ್ಲಿ ನೀವು ಆಟೋ ಓಡಿಸ್ತಾ ಇದ್ದೀರಿ. ಒಂದು 15 ವರ್ಷದಿಂದ ಓಲಾ ಉಬರ್ ಅನ್ನೋದು ಕನ್ಫರ್ಮ್. ಸೊ ಅವಾಗ ಮೀಟರ್ ಲೆಕ್ಕದಲ್ಲಿ ನಿಮ್ಗೆ ಲಾಭ ಜಾಸ್ತಿ ಇರ್ತಿತ್ತೆ, ಇಲ್ಲಾಂದ್ರೆ ಓಲಾ ಉಬರ್ ಇಂದ ನಿಮ್ಗೆ ಲಾಭ ಜಾಸ್ತಿನಾ? ಅಂದ್ರೆ ಓಲಾ ಉಬರ್ ಅಲ್ಲಿ ಕರೆಕ್ಟ್ ಆಗಿ ಡ್ಯೂಟಿ ಮಾಡಿದ್ರೆ ಅದ್ರಲ್ಲಿ ಇವಾಗಿನ ಲಾಭ ಇದೆ. ಈಗ ನಮ್ದೇನು ಓಲಾ ಉಬರ್ ಅಲ್ಲಿ ಬರಲ್ಲಮ್ಮ ಮೇಡಮ್, ಓದಿಲ್ಲ. ನಾನು ಏನಿದ್ರು ಮೀಟರ್ ಹಾಕೋ ಬಾಡಿಗೆ ಹೊಡಿದು ನೋಡಿಲ್ಲ ಅಂತ ಬಂದು 1 hour ಆಯ್ತು. ಇನ್ನು ಯಾರು ಕೇಳೋರು ಯಾರು ಇಲ್ಲ. ನಾನು ಮತ್ತೆ ಖಾಲಿ ರೌಂಡ್ ಹಾಕಿದ್ರೆ ಗ್ಯಾಸ್ ಖಾಲಿ. ಭಾರಿ ಕಷ್ಟ ಇದೆ ಈಗ ಆಟೋದವ್ರಿಗೆ. ಇವಾಗೆಲ್ಲ ಓಲಾ ಉಬರ್ ಮನೆ ತಕೊಡ್ತೀವಿ, ನಿಂತಿರ್ತೀವಿ. ಕೆಲವ್ರು ಕ್ಯಾನ್ಸಲ್ ಮಾಡ್ಕೊಂಡ್ಬಿಡ್ತಾರೆ, ಕೆಲವ್ರು ಬರೋದೇ ಇಲ್ಲ. ಬಂದ್ರೆ ಡ್ಯೂಟಿ ಹೊಡಿಬೇಕು, ಬರ್ಲಿಲ್ಲ ಅಂದ್ರೆ ಕೂತಿರ್ಬೇಕು. ಕ್ಯಾನ್ಸಲ್ ಆದಾಗ ಇವಾಗ ಸಡನ್ ಆಗಿ ನಾವುಗಳೇ ಇಷ್ಟೊಂದ್ಸಲ ಹತ್ರ ಬಂದ್ಬಿಟ್ಟಿರ್ತೀರ, ನಾವೇ ಕ್ಯಾನ್ಸಲ್ ಮಾಡ್ಬಿಡ್ತೀವಿ. ಅವಾಗ ನಿಮ್ ಫೀಲ್ ಏನಿರುತ್ತೆ ಅಂಕಲ್? ಅವಾಗ ನೀವೇನ್ ಯಾವ ತರ ರಿಯಾಕ್ಟ್ ಮಾಡ್ಕೊಂತೀರಾ? ಏನ್ ಮಾಡ್ತೀರಾ ಮೇಡಮ್? ಬೈಕ್ ಈಗೇನ್ ಪ್ರಯೋಜನ? ಬೋದಿ ಯಾರನಾರ ಬೋದಿ ಏನಾರ ಸಿಗುತ್ತೆ ಅಂದ್ರೆ ಬೈಬೋದು. ಸುಮ್ನೆ ವೇಸ್ಟ್ ಬಂದಿರ್ತೀವಿ ಟ್ರಾಫಿಕ್ ಗಳಲ್ಲಿ. ಟೈಮಿಂಗ್ಸ್ ವೇಸ್ಟ್. ಜೀವನ ಎಲ್ಲ ಇದ್ರಲ್ಲೇ ಕಳೆದೋಯ್ತಾ ಇರ್ತದೆ. ಈ ತರ ಊಬರ್ ಓಲಾ ಅನ್ನೋದು ನಿಮ್ಗೆ ಹೆಲ್ಪ್ಫುಲ್ ಆಗುತ್ತೆ ಇಲ್ಲ ತುಂಬಾ ಇದಾಗತ್ತೆ ಅಂಕಲ್? ಎಲ್ಪ್ ಆಗುತ್ತೆ ಮೇಡಮ್. ಎಲ್ಪ್ ಆಗಲ್ಲ ಅಂತ ಹೇಳಿದ್ರೆ ಎಲ್ಪ್ ಆಗುತ್ತೆ. ಯಾಕಂದ್ರೆ ನಾವು ರೋಡಲ್ಲಿ ಈಗ ಮೊದ್ಲಿನ ತರ ಕಸ್ಟಮರ್ಗಳು ಯಾರ ಕಾರಣಕ್ಕೂ ರೋಡಲ್ಲಿ ನಿಂತ್ಕೊಳ್ಳಲ್ಲ. ಎಲ್ಲ ಆನ್ಲೈನ್ ಬುಕಿಂಗ್ ಮಾಡಿರ್ತದೆ. ನಾವು ಅದೇ ರೀತಿ ಬುಕಿಂಗ್ ಮಾಡ್ಲೇಬೇಕು. ಅದು ಬುಕಿಂಗ್ ಮಾಡಿದ್ರೇನೆ ಮತ್ತೆ ನಮಗ್ ಡ್ಯೂಟಿ ಮಾಡೋದಕ್ಕಾಗೋದು. ಇಲ್ಲ ಅಂದ್ರೆ ಅದೇ ರೀತಿ ಎಲ್ಲ ಆನ್ಲೈನ್ ಎಲ್ಲ ಬ್ಯಾನ್ ಆಗೋಯ್ತು ಅಂತಾರೆ. ಎಲ್ಲ ರೋಡಿಗೆ ಬಂದು ಕೈ ಅಡ್ಡಾಕ್ತಾರೆ, ಪಿಕಪ್ ಮಾಡ್ಬೋದು. ಆತರ ಪೊಸಿಷನ್ ಯಾವ್ದೇ ಕಾರಣಕ್ಕೆ ಮುಂದೆ ಆಗಲ್ಲ. ಇವಾಗ ಓಲಾ ಉಬರ್ ನಿಮ್ಮ ಆಟೋ ಮೇಲೆ ಎಷ್ಟು ಎಫೆಕ್ಟ್ ಮಾಡುತ್ತೆ ಅಣ್ಣ? ಮಿನಿಮಮ್ ಅಂದ್ರೆ ಮೇಡಮ್ ಇವಾಗ ನೋಡಿ, ನೀವೇ ಹಿಡ್ಕೋರಿ. ಈಗ ನೀವು ಎಲ್ಲಾರ ಹೋಗ್ಬೇಕಾದ್ರೆ ಆಟೋ ಯಾರು ನಿಂದ್ರಿಸೋದೇ ಇಲ್ಲ. ಅದೇ ಓಲಾ ಉಬರ್ ಯೂಸ್ ಮಾಡಿದ್ರೇನೆ ಪಕ್ಕ ನಿಂದ್ರಿಸೋದು. ಯಾಕಂದ್ರೆ ಅದ್ರಾಗ 10-20 ಜಾಸ್ತಿ ಕೊಡ್ತಾರೆ. ನಿಂತಲ್ಲೇ ನೋಡ್ಬಿಟ್ಟು ಈ ಡ್ಯೂಟಿ ಬಂತಪ್ಪ
ಪಡ್ಕೊಳ್ಳೋ ಹೋಗೋ. ಅದೇ ಆ ಅಮ್ಮಂಗೆ ಕೇಳಿದ್ರೆ ಏನಂತಾರೆ ಹೇಳ್ತಾರೆ, ಅವ್ರಿಲ್ಲ ಸರ್ ಸ್ವಲ್ಪ ಬಾಡಿಗೆ ಇದೆ ನಮ್ದು. ಇವಾಗ ನಮ್ ಪ್ರಕಾರ ನಮ್ಗೇನಂತಂದ್ರೆ ಆಟೋ ಓಲಾ ಉಬರ್ ತುಂಬಾ ಕಡಿಮೆ ಅಂತ ಅನ್ಸುತ್ತೆ. ಓಲಾ ಉಬರ್ ಕಡಿಮೆನಾ ಇಲ್ಲ ನಾರ್ಮಲ್ ಆಟೋದಲ್ಲಿ ರೇಟ್ ಕಡಿಮೆನಾ? ನಾರ್ಮಲ್ ಆಟೋದಲ್ಲೇ ಈಗ ಮೀಟರ್ ಹಾಕಿರೋ ರೇಟದಲ್ಲಿ ಕಮ್ಮಿ ಆಗಿತ್ತು ಈಗಿನ ಪರಿಸ್ಥಿತಿಯಲ್ಲಿ. ಅವಾಗಿನ ಪರಿಸ್ಥಿತಿ ಚೆನ್ನಾಗಿತ್ತು. ಇವಾಗಿನ ಪರಿಸ್ಥಿತಿಯಲ್ಲಿ ಅಂದ್ರೆ ಗ್ಯಾಸ್ ರೇಟ್ ಅವಾಗ 54 ರೂಪಾಯಿ ಸಿಗ್ತೈತೆ, ಇವಾಗ 120 ರೂಪಾಯಿ ಆಗಿದೆ. ಒಂದೊಂದ್ ಕಡೆ 150 ರೂಪಾಯಿ ಆಗಿದೆ. ತುಂಬಾ ಪ್ರಾಬ್ಲಮ್. ಜೀವನ ಅಂದ್ರೆ ನಿಮ್ ಪ್ರಕಾರ ಏನು? ಜೀವನ ಅಂದ್ರೆ ಏನ್ ಮೇಡಮ್, ಚೆನ್ನಾಗಿ ಅವಾಗಿರೋದಂತಂದ್ರೆ ಚೆನ್ನಾಗೇ ಇತ್ತು. ಮೀಟರ್ ಲೆಕ್ಕ ಅಂದ್ರೆ ಅವಾಗ ಮಿನಿಮಮ್ ಅಂದ್ರೆ 25 ರೂಪಾಯಿ ಇತ್ತಲ್ಲ, ಮಿನಿಮಮ್ 1-1.5 ಸಾವಿರ ರೂಪಾಯಿ ಮಾಡ್ಕೊಂಡು ನೆಮ್ಮದಿಯಾಗಿ ಇರ್ತಿದ್ವಿ ಮನೆಯಾಗಲಿ. ಇವಾಗ ಹಂಗಿಲ್ಲ. ಇವಾಗ 800 ರೂಪಾಯಿ ಗ್ಯಾಸ್ ಹಾಕ್ಸ್ಬೇಕು, 700 ರೂಪಾಯಿ ಗ್ಯಾಸ್ ಹಾಕ್ಸ್ಬೇಕು, 2-2.5 ಸಾವಿರ ಮಾಡ್ಬೇಕಂದ್ರೆ ಅದ್ರಲ್ಲಿ ಉಳಿಯೋದು ಏನು ಉಳಿಯುತ್ತೆ? ಏನು ಉಳಿಯಲ್ಲ. ಆಮೇಲೆ ಇದು ಒಬ್ಬೊಬ್ರು ಕೆಲವರು ಬಾಡಿಗೆ ಗಾಡಿಗಳು ಇರ್ತಾವ. ಬಾಡಿಗೆ ಅಂದ್ರೆ ಡೈಲಿ 300 ರೂಪಾಯಿ. ಅದನ್ನ ಕಟ್ಬಿಟ್ಟು ಗ್ಯಾಸ್ ಹಾಕ್ಸ್ಬಿಟ್ಟು ಅವ್ರ ಊಟ ಖರ್ಚು ತೆಗೆದ್ಬಿಟ್ಟು ಫ್ಯಾಮಿಲಿ ಏನು ಉಳಿಯುತ್ತೆ? ಏನು ಉಳಿಯಕ್ಕಾಗಲ್ಲ. ಮತ್ತೆ ಅದ್ರ ತಿರ್ಗಾ ಅವ್ರು ವಾರದ ಫೈನಾನ್ಸು ಬಡ್ಡಿ ಎಲ್ಲ ಆಗಿರ್ತೈತಿ. ಆಮೇಲೆ ಗಾಡಿ ಮೇಲೆ ಅವನು ಇರ್ತಾವ. ಜೀವನ ಅಂದ್ರೆ ಅದೇನ್ರಲ್ಲ, ಸಂಪಾದನೆ ಇದೆ ಜೀವನ ಚೆನ್ನಾಗಿ ಮಾಡ್ಬೋದು. ಸಂಪಾದನೆ ಇಲ್ಲ ಅಂದ್ರೆ ಬೆಂಗಳೂರಲ್ಲಿ ಜೀವನ ಮಾಡ್ಬೇಕಾದ್ರೆ ಭಾರಿ ಕಷ್ಟ ಇದೆ. ಈಗ ಪ್ರತಿಯೊಂದು ನಾವು ಎಲ್ಲ ಕೊಂಡು ತಿನ್ಬೇಕು. 500 ರೂಪಾಯಿ ಸಂಪಾದನೆ ಮಾಡಿ ಸಾಯಂಕಾಲ ಮನೆಗೆ ಹೋಗೋದಕ್ಕೆ ಅರ್ಧ ಖಾಲಿ. ಮತ್ತೇನು ಗ್ಯಾಸ್ಗೆ ನಾವು ಮನೇಲಿ ಅಕ್ಕಿ ಇದ್ರೆ ತಾನೆ ಅನ್ನ ಬೇಯಿಸ್ಕೊಂಡು ತಿನ್ನೋದು. ಹಂಗೆ ಗಾಡಿ ಗ್ಯಾಸ್ ಇದ್ರೆ ಮಾತ್ರ. ಆಟೋ ಡ್ರೈವರ್ಸ್ ಫ್ರೆಂಡ್ಶಿಪ್ ಹೇಗಿರತ್ತಣ್ಣ? ಆಟೋ ಡ್ರೈವರ್ಸ್ ಫ್ರೆಂಡ್ಶಿಪ್ ಅಂದ್ರೆ ಏನ್ ಮೇಡಮ್, ನೈಟ್ ಹೊತ್ತು ಈಗ ಮಧ್ಯಾಹ್ನ ಹೊತ್ತು ಊಟಕ್ಕೆ ಅಲ್ಲಿ ಕಲ್ತಲ್ಲಿ, ಆಮೇಲೆ ಟೀ ಕುಡಿಯಲ್ಲಿ ಕಲ್ತಲ್ಲಿ ಅದು ಚೆನ್ನಾಗಿರ್ತೈತಿ. ಏನಪ್ಪ ನೀನ್ ಎಷ್ಟು ಸಂಪಾದನೆ ಮಾಡ್ದಿ, ನೀನ್ ಎಷ್ಟು ಸಂಪಾದನೆ ಮಾಡಿ ಮಾತಾಡ್ಕೊಂಡು ಚೆನ್ನಾಗಿ ನಿನ್ನ ಫ್ಯಾಮಿಲಿ ಮ್ಯಾಟ್ರು ನನ್ನ ಫ್ಯಾಮಿಲಿ ಮ್ಯಾಟ್ರು ಹೇಳ್ಕೊಂಡು ನಿನ್ ಕಷ್ಟ ನನ್ನ ಕಷ್ಟ ಎರಡು ಒಂದೇ ಅಂತ ಮಾತಾಡ್ತಾ ಇರ್ತೀವಿ. ಅದೊಂದು ಪ್ರೀತಿ ವಿಶ್ವಾಸ ಬಹಳ ಇದೆ ಆಟೋ ಡ್ರೈವರ್. ಆಕ್ಚುಲಿ ಇಷ್ಟ ದಿನ ಆಟೋದವ್ರು ನಮ್ಮ ನೋಡ್ತಾ ಇದ್ರಿ, ಇವಾಗ ನಾವು ಆಟೋದ ಒಂದಿನಕ್ಕೆ ನಿಮ್ ಸಂಪಾದನೆ ಎಷ್ಟಾಗ್ಬೋದ? ಒಂದ್ 500 ರೂಪಾಯಿ ಸಂಪಾದನೆ ಮೇಡಮ್. 500 ಸಂಜೆ ಗಂಟೆ ಗಾಡಿ ಓಡಿಸಿ ಒಂದ್ 500 ರೂಪಾಯಿ ಸಂಪಾದನೆ ಆಗ್ಬೋದು. ಯಾಕೆ ಬೆಳಗ್ಗೆ ಊಟ ತಿಂಡಿ ಅದೊಂದು 100-150, ಗ್ಯಾಸ್ ಒಂದ್ 300 ರೂಪಾಯಿ ಗ್ಯಾಸ್ ಖಾಲಿ ಮಾಡ್ತೀವಿ. 1000 ರೂಪಾಯಿ ಸಂಪಾದನೆ ಮಾಡಿದ್ರೆ 500 ರೂಪಾಯಿ ಹೊಂಟೋಗ್ತೀವಿ, 500 ರೂಪಾಯಿ ಉಳಿತದೆ. ಇಷ್ಟೇ ಆಗುತ್ತೆ ಇಷ್ಟೇ ಬಿಡುತ್ತೆ ಅಂತ ಹೇಳಕ್ಕಾಗಲ್ಲ. ಏನೋ ಆದದ್ರಲ್ಲೇ ಮಾಡ್ಬೋದು, ಮೇಂಟೈನ್ ಮಾಡ್ಕೊ ಹೋಯ್ತಾ ಇರ್ಬೋದು. ಒಂದಿನ ಹೊಡಿತೀವಿ, ಒಂದಿನ ಆಗಲ್ಲ. ಆಗದೆ ಇರೋ ದಿವಸ ಅಡ್ಜಸ್ಟ್ ಮಾಡ್ಕೋಬೇಕು, ಆಗೋ ದಿವಸ ಅಷ್ಟೇ ಪ್ರೀತಿ, ಆಗೋ ದಿವಸ ಅಷ್ಟೇ. ಅಲ್ಲಿ ನಿಮ್ಗೆ ಯಾವ್ದಾದ್ರು ಬೇಜಾರಾಗಿದೆಯಾ ತುಂಬಾ ಈ ಆಟೋ ಕೆಲಸದಿಂದ? ಆಟೋ ಕೆಲಸ ಬೇಜಾರು ಆಗಿದೆ. ಆಟೋನು ಬಿಟ್ಟು ಸೆಕ್ಯೂರಿಟಿ ಕೆಲಸ ಮಾಡಿದ್ದೀನಿ. ಮತ್ತೆ ಸೆಕ್ಯೂರಿಟಿ ಕೆಲಸ ಮೇಂಟೈನ್ ಮಾಡಕ್ ಆಗಲ್ಲ ಅಂದ್ಬಿಟ್ಟು ಮತ್ತೆ ಆಟೋಗೆ ಬಂದಿದ್ದೀನಿ. ಇವಾಗ ಏನಾಯ್ತು, ಆಟೋದಲ್ಲಿ ಇವೆಲ್ಲ ಜಾಸ್ತಿ ಆಯ್ತು. ನಮ್ಗೆ ಬೈಕ್ಗಳು ನಿಲ್ಲಿಸ್ತಾರೆ, ಆಟೋದವ್ರಿಗೆ ಒಂದ್ 4 ಕಾಸು ಸಿಗ್ತದೆ. ರ್ಯಾಪಿಡ್ ನಿಲ್ಲಿಸ್ಬೇಕು. ಬಸ್ಗಳು ಫ್ರೀ, ನಮ್ಗೇನು ಬಸ್ಸಿನ ಲೆಕ್ಕ ಇಲ್ಲ. ನಮ್ಗೆ ಬೈಕ್ ರ್ಯಾಪಿಡ್ ನಿಲ್ಲಿಸ್ತಾರೆ, ಆಟೋದವ್ರಿಗೆ ಸ್ವಲ್ಪ ಇನ್ನೂ ಸ್ವಲ್ಪ ಇದು. ಕೊನೆಯದಾಗಿ ಏನ್ ಹೇಳ್ತೀರಾ ಅಂಕಲ್? ಆಟೋ ಡ್ರೈವರ್ಸ್ ಆಗಿರ್ಬೋದು, ನಮ್ಮಂತ ಪ್ಯಾಸೆಂಜರ್ಸ್ ಆಗಿರ್ಬೋದು, ಅವರೆಲ್ಲರಿಗೂ ಒಂದ್ ವಿಷಯ ಹೇಳ್ಬೇಕಂದ್ರೆ ಏನ್ ಹೇಳ್ತೀರಾ? ಎಲ್ಲ ಪ್ಯಾಸೆಂಜರ್ಗೂ ನಮ್ಮವರು, ನಮ್ಮ ಜನ ನಾವೆಲ್ಲ ಚೆನ್ನಾಗಿರ್ಬೇಕು, ಒಗ್ಗಟ್ಟಾಗಿರ್ಬೇಕು ಅನ್ನೋದು ಒಂದು ಪ್ಯಾಸೆಂಜರ್ ಲೆಕ್ಕನ ಬಾಡಿಗೆ ಹೊಡೆಯಲ್ಲ ಮೇಡಮ್. ಗಾಡಿಯ ತಿಳಿವರೆಗೂ ನಮ್ಮವರೇ, ಅವ್ರ ಮನೆ ಬಿಡುವವರೆಗೂ ನಮ್ಮವರೇ. ಅದು ಪ್ರೀತಿ ವಿಶ್ವಾಸದಿಂದ ಬಾಡಿಗೆ ಹೊಡಿತೀವಿ. ನಮ್ ದೇಶ ಇದು ರೀ, ನಾವು ಕಟ್ಟಿರೋ ದೇಶ ಇದು. ಇವಾಗ ಒಂದ್ ಕಡೆ ಹೋಗ್ಬೇಕು ಅಂದಾಗ ರೋಡ್ ಎಲ್ಲಾನು ಕರೆಕ್ಟ್ ಆಗಿ ಇರಲ್ಲ. ಒಂದ್ ಟೈಮ್ ಹೆಂಗೆ ತುಂಬಾ ಸಂದಿಗೊಂದಿ ಹತ್ರ ಎಲ್ಲ ಇರುತ್ತೆ. ಅವಾಗ ನೀವು ಮತ್ತೆ ಆ ಕಡೆಯಿಂದ ರಿಟರ್ನ್ ಬರ್ಬೇಕಂದ್ರೂ ಕಷ್ಟ. ಅವಾಗ ಹೇಗೆ ರಿಯಾಕ್ಟ್ ಆಗ್ತೀರಾ? ಏನು ಮಾಡಕ್ಕಾಗಲ್ಲ ಮೇಡಮ್, ಬಿಡ್ಲೇಬೇಕು, ಬರ್ಲೇಬೇಕು. ನೀವ್ ಕೇಳಿದ್ರೆ ಮಾಮೂಲಿ ಕೊಡೋದೇ ಕೊಡ್ತಾರೆ, ನಾವೇನೇ ಕೇಳೋಕ್ಕಾಗಲ್ಲ. ಅಲ್ಲಿ ಹೋಗ್ಬಿಟ್ಟರು ಎಷ್ಟ ಕೊಡಿ ಅಂದ್ರೆ ಕೊಡ್ತಾರ, ಕೊಡಲ್ಲ. ಅದಕ್ಕೆ ಬೇರೆ ಸಮಸ್ಯೆಗಳು ಏನೇನೋ ಹೇಳ್ತಾ ಇರ್ತಾರೆ. ಕಸ್ಟಮರ್ಗೆ ರಿಕ್ವೆಸ್ಟ್ ಮಾಡ್ಕೋತೀವಿ, ಆಟೋ ಹೋಗೋದ್ ದಾರಿ ಎಲ್ಲಿತ್ತು ಅಂತ ಅಂದ್ರು ಖಂಡಿತ ಆಟೋ ಹೋಯ್ತೀವಿ ನಾವು. ಆಡು ಮುಟ್ಟದ ಸೊಪ್ಪಿಲ್ಲ, ಆಟೋ ನುಗ್ಗದ ಗಲ್ಲಿ ಇಲ್ಲ ಅಂತ ಅಂದ್ಬಿಟ್ಟು ಗಾದೆ ಇದೆ. ಅದೇ ತರ ಆಟೋ ಎಲ್ಲಿವರೆಗೂ ಹೋಗುತ್ತೆ ಅಲ್ಲಿವರೆಗೂ ಖಂಡಿತ ಕಸ್ಟಮರ್ ಡ್ರಾಪ್ ಮಾಡ್ತೀವಿ ಮೇಡಮ್. ಇಷ್ಟ ದಿನ ಪ್ಯಾಸೆಂಜರ್ ಒಬ್ರಾದ್ರೂ ನಿಮ್ಗೆ ಎಕ್ಸ್ಟ್ರಾ ಅಮೌಂಟ್ ಪೇ ಮಾಡಿದ್ರೆ ಓಕೆ, ನೀನ್ ಚೆನ್ನಾಗಿ ಓಡಿಸಿದ್ಯಾ? ಕೆಲವ್ರು ಮಾಡಿದ್ದಾರೆ, ಓಕೆ, ಕೆಲವರೆಲ್ಲ ಮಾಡಿದ್ದಾರೆ. ನೀವ್ ಯಾರಿಗಾದ್ರೂ ಫ್ರೀ ಡ್ರೈವರ್ ಕರ್ಕೊಂಡು ಹೋಗಿದ್ದೀರಾ ಅಂಕಲ್? ಫ್ರೀ ಡ್ರೈವ್ ನಾವು ಕೆಲವರು ಮಾಡಿದೀವಿ. ಯಾರು ಸ್ಕೂಲ್ ಮಕ್ಳುಗಳು ಏನೋ ಫ್ರೀ ಇದ್ದಾಗ ಆ ಕಡೆಗೆ ಹೋದಾಗ ಕರ್ಕೊ ಹೋಗಿರ್ತೀವಿ. ಅದಕ್ಕೆ ಅಂತಾನೆ ನಾವ್ ಏನ್ ಕರ್ಕೊ ಹೋಗಕ್ಕಾಗಲ್ಲ. ಏನ್ ಆ ಕಡೆಗೆ ಹೋಯ್ತಾದಾಗ ನಾವು ಕೈ ಹೊಡೆದಾಗ ಯಾರ ಕರ್ಕೊ ಬಿಡ್ತಾ ಇರ್ತೀವಿ. ಈ ಕೆಲವ್ರು ಏನೋ ಆಕ್ಸಿಡೆಂಟ್ ಆದವರು
ಅವ್ರಂತಾರೆಲ್ಲ ಕರ್ಕೊ ಫ್ರೀ ಬಿಟ್ಟು ಅವ್ರಂತಾರೆಲ್ಲ ಫ್ರೀನೇ ಬಿಡುದು ನಾವು. ಅವ್ರ ತಾವೆಲ್ಲ ಅಮೌಂಟ್ ಈಸ್ಕೊಳಲ್ಲ. ಗೌರ್ಮೆಂಟ್ ಇಂದ ನಿಮ್ಗೆ ಏನಾದ್ರು ಹೆಲ್ಪ್ ಆಗೋ ಸ್ಕೀಮ್ ತರ ಇದೆಯಾ ಅಣ್ಣ? ಏನಿದೆ ಮೇಡಮ್, ಏನೇನಿಲ್ಲ ನಮ್ಮದ್ರಲ್ಲಿ. ಏನೂ ಇಲ್ಲ. ಎಲ್ಲ ಇದೆ, ಬಟ್ ದೊಡ್ಡವ್ರಿಗಿದೆ, ಮಾತಾಡೋರಿಗಿದೆ. ಒಬ್ಬೊಬ್ರಿಗೆ ಅಂತಂತಂದ್ರೆ ಬಹಳ ಕಷ್ಟ ಆಗುತ್ತೆ. ಈಗ ನೋಡು, ಈಗ ಪೊಲೀಸರು ಇವಾಗ ಇನ್ಫಾರ್ಮ್ ಇಲ್ಲ ಅಂದ್ರೆ ಹಿಡಿತಾ ಇದಾರೆ. ಅವ್ರಿಗೆ ಟೂ ವೀಲರ್ ಏನಿಲ್ಲ, ಅದು ಗೌರ್ಮೆಂಟ್ ರೂಲ್ಸೇ ಇಲ್ಲ, ಹೊಡಿಯೋ ರೂಲ್ಸ್. ಬಟ್ ಅದನ್ನೇ ಯೂಸ್ ಮಾಡ್ತೈತಿ ಈಗ ಇದು ಗೌರ್ಮೆಂಟ್ ಅಂದ್ಮೇಲೆ. ನಮ್ಮಂತ ಯಾಲ್ಯಾಕ ಮೇಡಮ್. ಇನ್ಶೂರೆನ್ಸ್ ತರ ಏನಾದ್ರು ಇದೆಯಾ ಅಂಕಲ್? ಗೌರ್ಮೆಂಟ್ ಇಂದ ನಿಮ್ಗೆ ಏನಾದ್ರು ಇನ್ಶೂರೆನ್ಸ್ ಆಗಿರ್ಬೋದು? ಏನು ಮಾಡಿಲ್ಲ ಮೇಡಮ್ ಇಲ್ಲಿವರೆಗೂ. ಏನು ಮಾಡಿಲ್ಲ. ಮತ್ತೆ ಇವಾಗ ಸಪೋಸ್ ಏನಾದ್ರು ಹೋರಾಟ ಅಂತೆಲ್ಲ ಅಂದಾಗ ಆಟೋ ರ್ಯಾಲಿ ಎಲ್ಲ ಮಾಡ್ತಿರಲ್ಲ, ಸೊ ಅವಾಗ ಎಷ್ಟೊಂದ್ ಜನ ಪಾಲಿಟಿಕ್ಸ್ ಅವ್ರಿಗೂ ನಿಮ್ಗೆಲ್ಲ ಹೆಲ್ಪ್ ಮಾಡ್ತಿರಲ್ವಾ? ಅವರಿಂದ ನೀವೇನು ಎಕ್ಸ್ಪೆಕ್ಟ್ ಮಾಡಿಲ್ಲ? ಅವರಿಂದ ನೀವೇನು ಈ ತರ ಕೇಳಿಲ್ವಾ, ಈ ತರ ಇನ್ಶೂರೆನ್ಸ್ ಆಗಿರ್ಬೋದು ನಮ್ ಗೌರ್ಮೆಂಟ್ ಇಂದ ಸಪೋರ್ಟ್ ಮಾಡಿ ಆ ತರ ಎಲ್ಲ ಅಂತ? ನಮ್ ಎಲ್ಲಾರು ಕೇಳ್ತಾರೆ, ಮಾಡಿಸ್ಕೊತಾರೆ ಅಷ್ಟೇ. ಮಾಡಾದ್ಮೇಲೆ ಎಲ್ಲ ಹೆಲ್ಪ್ ಮಾಡ್ತಾರೆ ಮೇಡಮ್, ಯಾರು ಮಾಡಲ್ಲ. ಬಟ್ ಯಾರು ಒಬ್ರಾರು ಮಾಡಿದ್ರೆ ತೊಂದ್ರೆ ಇಲ್ಲ, ಯಾರು ಮಾಡೋದೇ ಇಲ್ಲ ಅಂದ್ಮೇಲೆ ಏನ್ ಹೆಲ್ಪ್ ಮಾಡ್ತೀರಾ? ಎಲ್ಲಿ ಮಾಡ್ತಾರೆ? ಕಷ್ಟ ಸುಖ ಎಲ್ಲಿ ಕೇಳ್ತಾರೆ? ಈಗ ಗ್ಯಾಸ್ ರೇಟ್ ಎಲ್ಲ ಜಾಸ್ತಿ ಆಯ್ತು, ಒಂದ್ ದಿವಸ ಯಾರು ಮಾತಾಡ್ಲೇ ಇಲ್ಲಪ್ಪ ರಾಜಕಾರಣಿ. ಇನ್ನೇನ್ ಕೇಳೋಣ ಅವ್ರ ಹತ್ರ ಹೋಗಿ? ರೈಟ್ ಜಾಸ್ತಿ ಆದಾಗೆ ಅವ್ರು ಏನ್ ಹೆಲ್ಪ್ ಮಾಡ್ಲಿಲ್ಲ, ಇನ್ನೇನ್ ಕೇಳ್ತೀರಾ ಮೇಡಮ್ ಅವರು? ಮತ್ತೆ ಆಟೋದಿಂದ ಖುಷಿ ವಿಚಾರ ನಿಮ್ಗೆ ಯಾವ್ದು ಅಂಕಲ್ ಆಗಿದೆ? ಖುಷಿ ವಿಚಾರ ಏನಿಲ್ಲ. ಏನಂದ್ರೆ ಒಬ್ರ ಹತ್ರ ಕೆಲಸ ಮಾಡೋದ್ ಬದಲು ಒಂದ್ 500 ರೂಪಾಯಿ ಆಗ್ಲಿ ಏನಾಗ್ಲಿ, ನನ್ ಗಾಡಿ ನನ್ ಸ್ವಂತ, ನಂದು ಒಂದು ನಂಬಿಕೆ, ಭಗವಂತ ಕೊಟ್ರೆ ತಗೊಂಡೋಗೋದು, ಇಲ್ಲ ಅಂದ್ರೆ ಖುಷಿಯಿಂದ ಆಟ ಓಡಿಸ್ತಾ ಇದ್ದೀವಿ. ಸೊ ಇದಕ್ಕೂ ಇವಾಗ 25 years, ಅವಾಗ ಸ್ಟಾರ್ಟಿಂಗ್ ಅಲ್ಲಿ ಆಟೋ ಡ್ರೈವರ್ ಜೀವನ ಹೇಗಿತ್ತು, ಇವಾಗ ಪ್ರೆಸೆಂಟ್ ಕಂಡೀಷನ್ ಅಲ್ಲಿ ಹೇಗೆ ನಡೀತಿದೆ ಅಂತ ಜೀವನ? ಮೇಡಮ್, ಇವಾಗ ಪ್ರೆಸೆಂಟ್ ಕಂಡೀಷನ್ ಅಲ್ಲಿ ಅಂತಾರೆ, ಈಗ ರ್ಯಾಪಿಡೋ ಬೈಕ್ ಬಂದಿರೋದ್ರಿಂದ ನಮ್ಗೆ ಸಿಕ್ಕಾಪಟ್ಟೆ ತೊಂದರೆ ಆಗ್ತಾ ಇದೆ. ಈಗ ಸಾರಿಗೆ ಸಚಿವರು ಬೈರ್ತಿ ಸುರೇಶ್ ಆಗಿದ್ದಾರೆ, ಚೇಂಜ್ ಆಗಿದ್ದಾರೆ. ಅವ್ರೇನೋ ರ್ಯಾಪಿಡೋ ಬೈಕ್ ನಿಲ್ಸಿದ್ರೆ ಆಟೋ ಚಾಲಕರ ಜೀವನ ತುಂಬಾ ಚೆನ್ನಾಗಿ ನಡ್ಕೊಂಡು ಹೋಗುತ್ತೆ ಅಂತ ಒಂದು ಆಸೆ ಮಡಿಕೊಂಡಿದೀವಿ. ಅವ್ರ ಬೈತಿ ಸುರೇಶ್ ಅವರು ಯಾವ ರೀತಿ ತಗೋತಾರ ಇದಾರ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಮೊದ್ಲು ಜೀವನ ತುಂಬಾ ಚೆನ್ನಾಗಿತ್ತು ಮೇಡಮ್. ಯಾಕೆಂದ್ರೆ ಕಸ್ಟಮರ್ ಒಬ್ರು ಇಲ್ಲಿ ನಿಂತಿದ್ದಾರೆ ಅಂತ ಅಂದ್ರೆ ಕೈ ಅಡ್ಡಾಕ್ಬಿಟ್ಟೋದ್ರೆ ಕಸ್ಟಮರ್ ನ ಡ್ರಾಪ್ ಮಾಡಿ ಬರೋವರೆಗೂ ಅದೇ ಕಸ್ಟಮರ್ ಅಲ್ಲೇ ವೆಯ್ಟ್ ಮಾಡ್ತಿರು. ಬಂದು ಪಿಕಪ್ ಮಾಡ್ತೀರಿ ಇಲ್ಲೇ ಇರಿ ಅಂತ ಅಲ್ಲೇ ವೆಯ್ಟ್ ಮಾಡ್ತೀರಿ. ಈಗ ಆತರ ಯಾರು ಇಲ್ಲ ಮೇಡಮ್, ಎಲ್ಲ ಆನ್ಲೈನ್ ಬುಕ್ಕಿಂಗ್, ಆನ್ಲೈನ್ ಪೇಮೆಂಟ್. ಬೆಳಗ್ಗೆ ಸಾಯಂಕಾಲ ಗಂಟೆ ಡ್ಯೂಟಿ ಮಾಡಿದ್ರು ಕ್ಯಾಶ್ ಅಂತೂ ₹1 ಬರಲ್ಲ, ಎಲ್ಲ ಆನ್ಲೈನ್ ಪೇಮೆಂಟ್, ಆನ್ಲೈನ್ ಬುಕ್ಕಿಂಗ್. ಮನೆ ತಕ್ಕೆ ಬರ್ಬೇಕು, ಮನೆ ತಕ್ಕೆ ಡ್ರಾಪ್ ಪಿಕಪ್. ಅದೇ ರೀತಿ ಜನ ಯಾವ ರೀತಿ ಚೇಂಜ್ ಆಗಿದ್ದಾರೆ, ಜನರೇಷನ್ ತಕ್ಕನಾಗೆ ಚೇಂಜ್ ಆಗಿದ್ದಾರೆ. ಬದಲಾವಣೆ ಜಗದ ನಿಯಮ, ಅದೇ ರೀತಿ ಆಗಿದ್ದಾರೆ. ಇವಾಗ ಪ್ಯಾಸೆಂಜರ್ಸ್ ಬಂದು ಕನ್ನಡದವರೇ ಆಗಿರಲ್ಲ, ಬೇರೆ ಲ್ಯಾಂಗ್ವೇಜ್ ಅವರು ಆಗಿರ್ತಾರೆ. ಸೊ ಇವಾಗ ನಿಮಗೆ ಲ್ಯಾಂಗ್ವೇಜ್ ಬರಲ್ಲ, ಮತ್ತೆ ಅವ್ರು ಬೇರೆ ಲ್ಯಾಂಗ್ವೇಜ್ ಅಲ್ಲಿ ಮಾತಾಡ್ತೀರಾ, ಅದು ನಿಮ್ಗೆ ಎಷ್ಟು ಚಾಲೆಂಜಿಂಗ್ ಆಗಿರುತ್ತೆ ಅಂತ? ಮೇಡಮ್, ನನಗೆ ಓನ್ಲಿ ಕನ್ನಡ. ನಾನು ಆದಷ್ಟು ಕಸ್ಟಮರ್ ಗಳಿಗೆ ಕನ್ನಡ ಮಾತಾಡೋದನ್ನ ಕಲ್ಸ್ಕೊಡ್ತೀನಿ. ಬರ್ದಿಲ್ಲ ಅಂತಾರೆ ನನ್ನ ಕೈಲಿ ಎಷ್ಟಾಗುತ್ತೆ ಅಷ್ಟೇ ಮ್ಯಾನೇಜ್ ಮಾಡ್ತೀನಿ. ಇಲ್ಲ ಕನ್ನಡ ಕಲ್ಸ್ಕೊಡ್ತೀರಾ? ಅವ್ರು ಕನ್ನಡ ಕಲ್ಸ್ಕೊಡ್ತಾರೆ. ಸುಮಾರು ಜನ ಕೇಳಿತಾರೆ, ಯಾವ ರೀತಿ ಮಾತಾಡ್ಬೇಕು ಅಂತ ಕೇಳ್ತಾರೆ, ಅದನ್ನ ಹೇಳ್ಕೊಡ್ತೀನಿ. ಆದ್ರೆ ಅವ್ರು ಕಲ್ತ್ರೆ ಅವ್ರಿಗೆ ಒಳ್ಳೇದು. ನಾಕ್ ಓನ್ಲಿ ಕನ್ನಡದಲ್ಲೇ ಮಾತಾಡೋದು. ಈ ಆಟೋ ಜೀವನ ಅನ್ನೋದು ಎಷ್ಟು ಕಷ್ಟ ಮತ್ತೆ ಎಷ್ಟು ಖುಷಿ ಅಂಕಲ್, ಎಲ್ಲಾ ಡ್ರೈವರ್ಸ್ಗೂ ನಿಮ್ಗೆ ಗೊತ್ತಿರೋ ತರ ಹೇಳ್ಬೇಕಂದ್ರೆ? ಮೇಡಮ್, ಆಟೋ ಜೀವನ ತುಂಬಾ ಕಷ್ಟ ಇದೆ, ರಿಸ್ಕ್ ಇದೆ. ಈ ಟ್ರಾಫಿಕ್ ಅಲ್ಲಿ ಗಾಡಿ ಓಡಿಸ್ಬೇಕು ಅಂತಾರೆ, ಪೀಕ್ ಅವರ್ಲಿ ಬೆಳ್ಳಂದೂರ್ ಕಡೆ ಹೊಂಟೋಗ್ಬಿಡ್ತು ಅಂತಂದ್ರೆ HSR ಇಂದ ಹೋದ್ರೆ ಬೆಳ್ಳಂದೂರ್ ಡ್ರಾಪ್ ಮಾಡೋದಕ್ಕೆ ಅಲ್ಲೇ 1 hour ಆಗ್ಬಿಡ್ತದೆ. ಅಷ್ಟೇ ಕಷ್ಟನೂ ಅದೇ, ಅಷ್ಟೇ ಸುಖನೂ ಅದೇ ಮೇಡಮ್. ಕಷ್ಟ ಇಲ್ದೇನೆ ಜೀವನ ಇಲ್ಲ. ಕೈ ಕೆಸರಾದರೆ ಬಾಯಿ ಮೊಸರು. ಕೊನೆಯದಾಗಿ ಇವಾಗ ನಮ್ ತರ ಪ್ಯಾಸೆಂಜರ್ಸ್, ಇವಾಗ ನಾನು ಕೆಲವೊಂದು ಅಸಂಪ್ಷನ್ ಇಸ್ಕೊಂಡು ಆಟೋದ ಮೀಟರ್ ಮೇಲೆ ಜಾಸ್ತಿ ಇಟ್ಕೊಂತಾರ ಅಮೌಂಟ್, ಮತ್ತೆ ಬೇಗ ಬರಲ್ಲ, ಆತರ ನಮ್ ಮೇಲೆ ಕಂಪ್ಲೇಂಟ್ಸ್ ಇರುತ್ತೆ, ನಾವ್ ಹೇಳ್ತಾ ಇರ್ತೀವಿ. ಸೊ ನಮ್ ತರ ಪ್ಯಾಸೆಂಜರ್ಸ್ಗೆಲ್ಲ ನೀವು ಹೇಳೋದಾದ್ರೆ ಏನ್ ವಿಷಯ ಹೇಳ್ಬೋದು ಅಂಕಲ್ ಕೊನೆಯದಾಗಿ ಮೆಸೇಜ್? ಏನ್ ಹೇಳಕಾಯ್ತದ ಮೇಡಮ್, ಅಡ್ಜಸ್ಟ್ ಮಾಡ್ಕೋಬೇಕಷ್ಟೇ. ಇರೋದು ನೀವೇ ನೋಡ್ಕೋಬೇಕು, ಅಡ್ಜಸ್ಟ್ ಮಾಡಿ. ನಾವೇನೋ ಬುಕ್ ಮಾಡಿದಾಗ ಲೇಟ್ ಆಯ್ತದೆ, ಸ್ವಲ್ಪ ಬೇಗ ಬನ್ನಿ ಅನ್ಬೋದೇ ಹೊರ್ತು ಇನ್ನೇನ್ ಮಾತಾಡಕಾಯ್ತದ ಮೇಡಮ್ ಅವ್ರಿಗೆ? ಇನ್ನು ನಾವಲ್ಲ ಇನ್ನೊಬ್ರು ಬಂದೇ ಬರ್ತಾರೆ. ಏನು ಮಾತಾಡಕ, ನಾವೇ ಅಡ್ಜಸ್ಟ್ ಮಾಡ್ಕೊ ಹೋಗ್ಬೇಕಷ್ಟೇ. ಕಸ್ಟಮರ್ಗಳು ಅವರೇ ಅವ್ರ ಮನ್ಸಲ್ಲಿ ಥಿಂಕ್ ಮಾಡ್ಕೊಂಡ್ಬಿಟ್ಟಿರ್ತಾರೆ ಅಷ್ಟೇ, ಜಾಸ್ತಿ ಕೇಳ್ತಾರೆ ಅಂತ. ನೀವು ಬುಕ್ ಮಾಡಿದ್ರೆ ಆಟೋಮೆಟಿಕ್ ಊಬರ್ ಓಲಾದಲ್ಲಿ ಎಷ್ಟು ವರ್ಷುತ್ತೆ ಅಷ್ಟೇ ನಾವು ಕೇಳೋದು, ಜಾಸ್ತಿ ಏನ್ ಕೇಳಕ್ ಹೋಗಲ್ಲ. ಆನ್ಲೈನ್ ಪೇಮೆಂಟ್ ಎಷ್ಟಿರುತ್ತೆ ಅದನ್ನೇ ಮಾಡೋದು ನೀವು. ಒಬ್ಬೊಬ್ರು ಕಸ್ಟಮರ್ ಇರ್ತಾರೆ, ಅಫಿಷಿಯಲ್ ದೊಡ್ಡ ದೊಡ್ಡ ಬಿಲ್ಡಿಂಗ್ ಇರ್ತದೆ, ಬಂಗ್ಲೆಗಳು ಇರ್ತವೆ, ಒಂದೊಂದ್ ಪೈಸಾನು ಸುಧಾ ಲೆಕ್ಕಾಚಾರ ಮಾಡಿ ಒಂದೊಂದ್ ಪೈಸಾ ಅಂತಾರ ಪೈಸಾ ಲೆಕ್ಕಾಚಾರದಲ್ಲಿ ಅಮೌಂಟ್ ಹಾಕ್ತಾರೆ ಮೇಡಮ್. ಜೀವನ ಅನ್ನೋದು ಎಷ್ಟು ಕಷ್ಟ ಅಂಕಲ್? ತುಂಬಾ ಕಷ್ಟ ಇದೆ ಮೇಡಮ್, ಭಯಂಕರ ಸಿಕ್ಕಾಪಟ್ಟೆ ಕಷ್ಟ ಇದೆ. ಆ ಕಷ್ಟನ ಜೀವನ ಸಾಗಿಸ್ಬೇಕು ಅಂತಂದ್ರೆ ಕಷ್ಟ ಇರ್ಲೇಬೇಕು. ಏಳು ಬೀಳು ಅಂತೀವಲ್ಲ, ಕಷ್ಟ ಪಟ್ರೆ ಸುಖ ಅಂತ ಅಂದ್ಬಿಟ್ಟು ಅದೇ ರೀತಿ ಏಳು ಬೀಳು ಇರ್ಲೇಬೇಕು. ಅದಿದ್ರೇನೆ ಜೀವನ ನಡೆದು. ಬರೀ ಸುಖವಾಗಿ ಇರ್ತೀನಿ ಅಂತ ಹೇಳಕ್ಕಾಗಲ್ಲ, ಬರೀ ಕಷ್ಟನೇ. ಬೇವು ಬೆಲ್ಲ ಯಾವ ತರ ತಿಂತೀವಿ ಯುಗಾದಿ ಹಬ್ಬದ ದಿನ, ಅದೇ ರೀತಿ ಕಷ್ಟ ಸುಖ ಎರಡೂ ಇರ್ಲೇಬೇಕು. ಅವಾಗ್ಲೇ ಮನುಷ್ಯನ ಜೀವನ ಸಾರ್ಥಕ ಆಗೋದು.
ಇವಾಗ ಫ್ರೀ ಡ್ರೈವ್ ಯಾರಿಗಾದ್ರೂ ಕೊಟ್ಟಿದ್ರ ಅಂಕಲ್? ಇವಾಗ ಸ್ಕೂಲ್ ಮಕ್ಳಾಗಿರ್ಬೋದು ಇಲ್ಲ ವಯಸ್ಸಾದವ್ರಿಗೆ ಹತ್ರ ಫ್ರೀ ಡ್ರೈವ್ ನನ್ ಕೊಟ್ಟಿದ್ರ? ಕೈಲಿ ಆದಷ್ಟು ಮಾಡ್ತೀನಿ ಮೇಡಮ್, ಖಂಡಿತ ಮಾಡಿದ್ದೀನಿ. ಸ್ಕೂಲ್ ಮಕ್ಳುಗಳು ಅಡ್ಡಾಗ್ದಾಗ ನಾನು ಡ್ರಾಪ್ ಮಾಡ್ತೀನಿ, ಖಾಲಿ ಹೋಯ್ತಾರೆ ಮಾತ್ರ ಡ್ರಾಪ್ ಮಾಡ್ತೀನಿ, ಇಲ್ಲ ಅಂದ್ರೆ ಡ್ರಾಪ್ ಮಾಡಕ್ ಹೋಗಲ್ಲ ಮೇಡಮ್. ಇದನ್ನ ಮಾಡಿದ್ರಿ ಮೇಡಮ್, ಯಾರಿಗೆ ಡೆಲಿವರಿ ಹಾಸ್ಪಿಟ್ಲ್ ಅವ್ರಿಗೆ, ಸ್ಮಾರ್ಟ್ ಬಡವ್ರ ಬಗ್ಗರಿಗೆ, ಕಾಸು ಇಲ್ಲ ಅಂಕಲ್ ಅಂದವ್ರಿಗೆ ನಾವು ಓಕೆ ಅಂತೀವಿ. ಬಾಯಿ ಬಿಟ್ಟು ಅಷ್ಟೇ ಬೇಕು ಇಷ್ಟೇ ಬೇಕು ಕೊಡಿ ಅಂತ ನಾವು ದಬರಿಸಿ ಮಾಡಲ್ಲ. ನಿಯತ್ತಿಂದ ಮೀಟ್ರ್ ಹಾಕ್ತೀವಿ, ಖುಷಿಯಿಂದ ಕೊಟ್ರೆ ಈಸ್ಕೊತೀವಿ, ಇಲ್ಲ ಅಂದ್ರೆ ಚೇಂಜ್ ಇಲ್ಲ, 5 ರೂಪಾಯಿ 2 ರೂಪಾಯಿ ಚೇಂಜ್ ಇಲ್ಲ ಅಂದ್ರೂ ನಾವು ಓಕೆ. ಕಸ್ಟಮರ್ ಫಾಲೋ ಮಾಡ್ತೀವಿ, ಗಲಾಟೆ ಮಾಡಲ್ಲ. ಒಳ್ಳೆ ನಮ್ಮ ಆಟೋ ಡಿಪಾರ್ಟ್ಮೆಂಟಲ್ಲಿ ಮಾಡೋರು ಅವ್ರು, ಇಲ್ಲ ಅಂತ ನಾನು ಹೇಳಲ್ಲ. ಕೆಲವು 100ರಲ್ಲಿ ಒಂದು ಅರ್ಧ ಭಾಗ ಒಳ್ಳೆಯವರು ಇದ್ದಾರೆ ಕಷ್ಟಕ್ಕೆ. ಕೊನೆಯದಾಗಿ ಏನಾದ್ರು ಹೇಳ್ಬೋದು ಅಂದ್ರೆ ಏನ್ ಹೇಳ್ತೀರಾ ಅಂಕಲ್ ಎಲ್ರಿಗೂ? ಇವಾಗ ನಮ್ಮಂತ ಯುವಕರಿಗಾಗಿರ್ಬೋದು, ಇವಾಗ ನಾವು ಕೆಲವೊಂದು ಕೆಲಸ ಮಾಡ್ಬೇಕಾದ್ರೆ ನಾವು ತುಂಬಾ ಸ್ಟ್ರೆಸ್ ಮತ್ತೆ ತುಂಬಾ ಇದೆಲ್ಲ ಅಂತ ಹೇಳ್ತಾ ಇರ್ತೀವಿ. ಸೊ ಎಲ್ರಿಗೂ ಒಂದು ಮೆಸೇಜ್ ಕೊಡ್ಬೋದು ಅಂದ್ರೆ ಏನ್ ಕೊಡ್ತೀರಾ? ಕಷ್ಟ ಪಡ್ದೇನೆ ಯಾವುದನ್ನು ಸುಧಾ ಮೇಲಕ್ಕೆ ಬರಕ್ಕಾಗಲ್ಲ. ಅಂಬಾನಿ ಅಂತ ಹೇಳ್ತೀವಿ, ಅಂಬಾನಿ ಅವ್ರ ಅಪ್ಪನೂ ಸುಧಾ ಪೆಟ್ರೋಲ್ ಬಂಕ್ ಅಲ್ಲಿ ಕೆಲಸ ಮಾಡ್ತಿದವ್ರನೆ. ಅವರು ಒಬ್ಬ, ಅದಕ್ಕೋಸ್ಕರ ಅವರ ತಂದೆ ಕೆಲಸ ಕಷ್ಟಪಟ್ಟಿರೋ ನೋಡಿ ಅವ್ರ ಮಗ ಬೆಳೆದಿದ್ದಾರೆ. ನಮ್ಗಿಂತ ಜನರಲ್ ನಾಲೆಡ್ಜ್ ಜಾಸ್ತಿನೇ ಇದೆ ಇವ್ರಿಗೆ ಅಲ್ವಾ? ಅದೇ ರೀತಿ ಪ್ರತಿಯೊಬ್ರು ಸುಧಾ ಕಷ್ಟಪಟ್ರೆ ಖಂಡಿತ ಸುಖ ಸಿಕ್ಕೇ ಸಿಗುತ್ತೆ ಅಂತ ಹೇಳಕ್ ಬರ್ತೀನಿ. ಓಕೆ ಅಂಕಲ್, ಥ್ಯಾಂಕ್ ಯು ಸೋ ಮಚ್ ಅಂಕಲ್. ವೆಲ್ಕಮ್. ಹಾಯ್, ಎಲ್ಲರೂ ವಿಡಿಯೋ ನೋಡಿದ್ರೆ ಅಂತ ಅನ್ಕೊಂತಾ ಇದ್ದೀನಿ. ಪ್ಲೀಸ್ ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಶೇರ್ ಮಾಡಿ, ಲೈಕ್ ಮಾಡಿ ಅಂಡ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ನಾವು ಓಲೋ ಒಬ್ಬರನ್ನ ಬಳಸ್ತೀವಿ. ಬಟ್ ಕೆಲವೊಂದು ಜನಕ್ಕೆ, ಕೆಲವೊಂದು ಆಟೋ ಡ್ರೈವರ್ಸ್ಗೆ ನಾವು ನೋಡಿದ ಪ್ರಕಾರ ಅವರಿಗೆ ಸ್ಮಾರ್ಟ್ ಫೋನ್ ಯೂಸ್ ಮಾಡೋದಕ್ಕೂ ಬರಲ್ಲ. ಸೊ ನಾನು ಹೇಳೋದೇನಂದ್ರೆ, ಎಲ್ಲೋ ತುಂಬಾ ಹತ್ರದಲ್ಲಿ ಹೋಗ್ಬೇಕು, ಇಲ್ಲ 2 ಕಿಲೋಮೀಟರ್ಸ್ ಅಂತ ಡಿಸ್ಟೆನ್ಸ್ ಇದ್ರೆ ಪ್ಲೀಸ್ ಓಲಾ ಒಬ್ಬರ್ ಬಿಟ್ಟು ಈ ತರ ಆಟೋಗಳಿಗೆ ಸಪೋರ್ಟ್ ಮಾಡಿ, ಆಟೋ ಡ್ರೈವರ್ಸ್ಗಳಿಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತೀನಿ. ಹಾಗೇನೆ ನಾವು ಅನ್ಕೊಂತೀವಿ, ತುಂಬಾ ಸಲ ನಾವೇ ಕ್ಯಾನ್ಸಲ್ ಮಾಡ್ತೀವಿ ಬುಕ್ಕಿಂಗ್ನೆಲ್ಲ. ಅವ್ರು ನಮಗೋಸ್ಕರ ಟ್ರಾಫಿಕ್ ಜಾಮಿಂದ ಆಗಿರ್ಬೋದು, ಬೇರೆ ಕಡೆಯಿಂದ ಆಗಿರ್ಬೋದು, ಅವ್ರನ್ನ ಡ್ರಾಪ್ ಮಾಡಿ ನಮಗೋಸ್ಕರ ಬರ್ತಾರೆ ಅಂತ ಹೇಳಿದ್ರೆ ಅವ್ರಿಗೋಸ್ಕರ ನಾವು ಸ್ವಲ್ಪ ಕಾಯೋಣ. ಅಟ್ಲೀಸ್ಟ್ ಒಂದು 5-10 ಮಿನಿಟ್ಸ್ ಕಾಯ್ದಂತೆ ಏನೂ ಆಗಲ್ಲ. ಸೊ ಅವ್ರು ಬರೋವರೆಗೂ ಕಾಯಿರಿ ಅಂಡ್ ಅವ್ರ ಆಟೋದಲ್ಲೇ ಹೋಗಿ ಅಂತ ಹೇಳ್ತಾ ಯಾವುದಕ್ಕೂ ಬುಕ್ಕಿಂಗ್ ಕ್ಯಾನ್ಸಲ್ ಮಾಡೋದಕ್ಕೆ ಹೋಗ್ಬೇಡಿ. ಸೊ ಆಟೋ ಡ್ರೈವರ್ಸ್ ಅಂದ್ರೆ ಬರೀ ಆಟೋ ಮಾತ್ರ ಓಡಿಸಲ್ಲ. ಕರ್ನಾಟಕ ರಾಜ್ಯೋತ್ಸವ ಅಂತ ಬಂದಾಗ ಮೊದಲು ಬರೋದೇ ನಮ್ಮ ಆಟೋ ಡ್ರೈವರ್ಸ್. ಹಾಗೆ ಯಾವ್ದೇ ಆಕ್ಸಿಡೆಂಟ್ ಆಗಿರ್ಬೋದು, ರೋಡಲ್ಲಿ ಏನೇ ರೀತಿ ಪ್ರಾಬ್ಲಮ್ಸ್ ಆದ್ರೂ ಆಟೋ ಡ್ರೈವರ್ಸ್ ಮುಂದೆ ಬಂದು ನಿಲ್ತಾರೆ. ಮತ್ತೆ ಯಾವುದೇ ರ್ಯಾಲಿಗಳಲ್ಲಿ ಆಗಿರ್ಬೋದು, ಯಾರು ಬರೋದು ಫಸ್ಟ್ ಅಂದ್ರೆ ಫಸ್ಟ್ ಬರೋದೇ ಆಟೋ ಡ್ರೈವರ್ಸ್. ಇಂಥ ಆಟೋ ಡ್ರೈವರ್ಸ್ಗೆ ನಮ್ಮ ಕರ್ನಾಟಕದ ಕಿಂಗ್ ಅಂಡ್ ಕ್ವೀನ್ಸ್ ಯೂಟ್ಯೂಬ್ ಚಾನೆಲ್ ಇಂದ ದೊಡ್ಡ ಸಲಾಮ್ ಅಂತಾನೆ ಹೇಳ್ಬೋದು. ಈ ತರ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಅಂಡ್ ಸಬ್ಸ್ಕ್ರೈಬ್ ಮಾಡಿ. ಅಂಡ್ ಬೇರೆ ಯಾರಾದ್ರೂ ಇಂಟರ್ವ್ಯೂ ಮಾಡ್ಬೇಕು ಅಂತ ನಿಮ್ಗೆ ಐಡಿಯಾಸ್ ಏನಾದ್ರು ಇದ್ರೆ ಪ್ಲೀಸ್ ಕಮೆಂಟ್ ಅಲ್ಲಿ ಮೆನ್ಷನ್ ಮಾಡಿ. ಸೊ ನಾನು ಅವ್ರನ್ನ ಹೋಗಿ ಇಂಟರ್ವ್ಯೂ ಮಾಡ್ತೀನಿ. ಥ್ಯಾಂಕ್ ಯು.